ಬೆಳ್ಳಂಬೆಳಗ್ಗೆ ಮಾಜಿ ಟೆಲಿಕಾಂ ಸಚಿವ ದಯಾನಿಧಿ ಮಾರನ್ನ ನಿವಾಸದ ಮೇಲೆ ಸಿಬಿಐ ದಾಳಿ ನಡೆದಿದೆ. ಮಾರನ್ರ ಚೆನ್ನೈ ನಿವಾಸದ ಮೇಲೆ ದಾಳಿ ನಡೆಸಿರುವ ಸಿಬಿಐ ಅಧಿಕಾರಿಗಳು ದಾಖಲೆ ಪತ್ರಗಳ ಪರಿಶೀಲನೆಯಲ್ಲಿ ನಿರತರಾಗಿದ್ದಾರೆ. ಮಾರನ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ. 2G ಸ್ಪೆಕ್ಟ್ರಮ್ ಹಗರಣದಲ್ಲಿ ಮಾರನ್ ಹೆಸರು ಕೇಳಿ ಬಂದಿದ್ದು, ಏರ್ಸೆಲ್ ಕಂಪನಿಯನ್ನ ಸಿಂಗಾಪುರ್ ಮೂಲದ ಮ್ಯಾಕ್ಸಿಸ್ ಕಂಪನಿಗೆ ಕಾನೂನು ಬಾಹಿರವಾಗಿ ಮಾರಾಟ ಮಾಡಿಸಿದ ಆರೋಪ ಮಾರನ್ ಮೇಲಿದೆ. ದಯಾನಿಧಿ ಮಾರನ್ ಮ್ಯಾಕ್ಸಿಕ್ ಕಂಪನಿಯ ಷೇರುಗಳ ಪಾಲುದಾರರು ಆಗಿದ್ದಾರೆ. 2G ಸ್ಪೆಕ್ಟ್ರಮ್ ಹಗರಣ ಡಿಎಂಕೆ ಪಕ್ಷವನ್ನು ಸುತ್ತಕೊಂಡಿದ್ದು, ಈಗಾಗಲೇ ಮಾಜಿ ಸಚಿವ ಎರಾಜ, ಸಂಸದೆ ಕನ್ನಿಮೋಳಿ ಜೈಲು ಸೇರಿದ್ದಾರೆ. ಮಾರನ್ ಟೆಲಿಕಾಂ ಸಚಿವರಾಗಿದ್ದಾಗ ತಮ್ಮ ಮನೆಗೆ ಅಕ್ರಮವಾಗಿ 300ಕ್ಕೂ ಹೆಚ್ಚು ದೂರವಾಣಿ ಸಂಪರ್ಕಗಳನ್ನು ಹೊಂದಿದ್ದ ಆರೋಪವೂ ಅವರ ಮೇಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈಗ ದಯಾನಿಧಿ ಮಾರನ್ ಸರದಿ ಅಂದ್ರೂ ಕೂಡ ತಪ್ಪಾಗಲಾರದು. ಇದೀಗಾಗಲೇ ಸಿಬಿಐ ತಂಡ ದಾಳಿಯನ್ನು ನಡೆಸಿದೆ, ಪರಿಶೀಲನೆ ನಡೆಸಿದೆ. ಪರಿಶೀಲನೆ ಯಾವ ಹಂತದಲ್ಲಿದೆ? ಸೊ ದಾಖಲೆಗಳು ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಏನಾದರೂ ಇದೆಯಾ ಅಂತ? ದಿವಸ ಬೆಳ್ಳಂಬೆಳಿಗ್ಗೆ ಹೈದರಾಬಾದ್, ಚೆನ್ನೈ ಮತ್ತು ನವದೆಹಲಿಯ ದಯಾನಿಧಿ ಮಾರನ್ ಅವರ ನಿವಾಸದ ಮೇಲೆ ಸಿಬಿಐ ದಾಳಿ ನಡೆಸಿದೆ. ಸಿಬಿಐ ದಾಳಿ ನಡೆಸಿದ ನಂತರ ಒಂದು ಎಫ್ಐಆರ್ ಅನ್ನ ಕೂಡ ದಾಖಲಿಸಿಕೊಂಡಿದೆ. ಕಳೆದ 15 ದಿನಗಳ ಹಿಂದೆ ಸಿಬಿಐ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಿತ್ತು, ದಯಾನಿಧಿ ಮಾರನ್ ವಿರುದ್ಧ ನಮಗೆ ಬಲವಾದ ಸಾಕ್ಷ್ಯಗಳು ದೊರೆತಿವೆ, ಈ ಹಿನ್ನೆಲೆಯಲ್ಲಿ ನಾವು ಅಧಿಕೃತವಾಗಿ ಪ್ರಕರಣವನ್ನ ಕೂಡ ದಾಖಲಿಸಿಕೊಳ್ತೇವೆ ಅಂತಕ್ಕಂಥದ್ದನ್ನ ಸಿಬಿಐ ಸುಪ್ರೀಂ ಕೋರ್ಟ್ ಹೇಳಿತ್ತು. ಸುಪ್ರೀಂ ಕೋರ್ಟ್ ಇಡೀ ಒಂದು ತರಂಗಾಂತರ ಹಗರಣವನ್ನ ಮಾನಿಟರ್ ಮಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇವತ್ತೇನು ದಾಳಿ ನಡೆದಿದೆ, ಇನ್ನೂ ಕೂಡ ಸಿಬಿಐಗೆ ಮಹತ್ವದ ದಾಖಲೆಗಳು ದೊರೆತಿವೆ. ಇದು ಏರ್ಸೆಲ್ ಮ್ಯಾಕ್ಸಿಸ್ ಹಗರಣ ಏನು ನಡೆದಿತ್ತು, ಅದರಲ್ಲಿ ದಯಾನಿಧಿ ಮಾರನ್ ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ರು ಅಂತದಕ್ಕೆ ಸಾಕಷ್ಟು ದಾಖಲೆಗಳಿವೆ ಅಂತಕ್ಕಂಥದ್ದನ್ನ ಕೂಡ ಸಿಬಿಐ ಮೂಲಗಳು ಸ್ಪಷ್ಟಪಡಿಸಿವೆ. ಇನ್ನೂ ಕೂಡ 3 ಸ್ಥಳಗಳಲ್ಲಿ ಹೈದರಾಬಾದ್, ಬೆಂಗಳೂರು ಮತ್ತು ದೆಹಲಿಯ ಏನೊಂದು ನಿವಾಸಗಳ ಮೇಲೆ ದಾಳಿ ನಡೆದಿದೆ. ಇಲ್ಲಿ ಇನ್ನೂ ಕೂಡ ದಾಳಿ ಮುಂದುವರೆದಿದೆ. ಸಂಜೆಯವರೆಗೆ ಈ ಒಂದು ದಾಳಿ ಮುಂದುವರಿಯುವ ಸಾಧ್ಯತೆಗಳಿವೆ. ಓಕೆ ಪ್ರಶಾಂತ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.